ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಅಪ್ಲಿಕೇಶನ್ನು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಉಪಯೋಗಿಸಬಹುದು ಅಂತೇಳಿ ನಾನು ತಿಳಿಸ್ಕೊಡುತ್ತೀನಿ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ನಲ್ಲಿ ಆಧಾರ್ ಅಂತ ಸರ್ಚ್ ಮಾಡಿ. ಆಧಾರ್ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆಧಾರ್ ಅಂತೇಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಓಪನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನೆಲ್ಲ ಫ್ಯೂಚರ್ಸ್ ಇದೆ ಅಂತೇಳಿ ಆಧಾರ್ದು ನಾನು ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಆಧಾರ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜಲ್ಲಿ ಬಯೋಮೆಟ್ರಿಕ್ ಲಾಕ್, ಆಧಾರ್ ಡೌನ್ಲೋಡ್ ಮತ್ತು ಶೇರ್ ಕೂಡ ಮಾಡ್ಬೋದು. ಹೋಮ್ ಪೇಜಲ್ಲಿ ಸೆಕ್ಯೂರಿಟಿ ಇದೆ, ಸರ್ವಿಸ್ ಇದೆ, ಹೆಲ್ಪ್ ಇದೆ. ಇಲ್ಲಿ ಅಪ್ಡೇಟ್ ಆಧಾರ್ ಕ್ರೆಡೆನ್ಷಿಯಲ್ ಯೂಸಿಂಗ್ ದ ಯುವರ್ ಓನ್ ಡಿವೈಸ್ ಅಂದರೆ ಇಲ್ಲಿ ಸರ್ವಿಸ್ ಇದೆ. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು, ಅಡ್ರೆಸ್ ಕೂಡ ಅಪ್ಡೇಟ್ ಮಾಡ್ಬೋದು, ಫ್ಯಾಮಿಲಿ ಮೆಂಬರ್ಸ್ ರಿಕ್ವೆಸ್ಟ್ ಕೂಡ ನೀವು ನೋಡ್ಕೋಬೋದು. ಈ ರೀತಿ ಆಧಾರ್ ಕಾರ್ಡ್ ಕೂಡ ನೀವು QR ಕೋಡ್ ಇದು ನೋಡ್ಬೋದು. ಇಲ್ಲಿ ಬಯೋಮೆಟ್ರಿಕ್ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಆ್ಯಂಡ್ ಮಾನಿಟರ್ ಯುವರ್ ಅಥೆಂಟಿಕೇಷನ್ ಹಿಸ್ಟ್ರಿ. ಅಂದರೆ ನೀವು ಯಾವ್ಯಾವೆಲ್ಲ ಸರ್ವಿಸ್ ಸೆಂಟ್ರಲ್ಲಿ ನೀವು ಬಯೋಮೆಟ್ರಿಕ್ ಇಟ್ಟಿದ್ದೀರಾ ಅಂಥೇಳಿ ನೀವು ಸರ್ವಿಸಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಿಸ್ಟ್ರಿ ಕೂಡ ನೋಡ್ಕೋಬೋದು, ಯಾವುದಕ್ಕೆ ಉಪಯೋಗಿಸಿದ್ದೀರಾ ಬಯೋಮೆಟ್ರಿಕ್ ಅಂತೇಳಿ. ಅಂದರೆ ಮ್ಯಾನೇಜ್ ಆ್ಯಡ್ ಆ್ಯಂಡ್ ಮ್ಯಾನೇಜ್ ಮಲ್ಟಿಪಲ್ ಪ್ರೊಫೈಲ್ ಆನ್ ಅ ಸಿಂಗಲ್ ಡಿವೈಸ್. ಅಂದರೆ ಈ ಅಪ್ಲಿಕೇಶನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ಅದು ಆಧಾರ್ ನಂಬರು ಮತ್ತು ಫೇಸ್ ಅಥೆಂಟಿಕೇಷನ್ ಮುಖಾಂತರ. ನೀವು ಫೋಟೋ ಕೂಡ ಶೇರ್ ಮಾಡ್ಬೋದು. ಲೈವ್ ಆಗಿ ನಾನು ಯಾವ ರೀತಿಯಾಗಿ ತೋರಿಸ್ಬೋದು ಅಂತೇಳಿ ನಾನು ಅಪ್ಡೇಟ್ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಬಯೋಮೆಟ್ರಿಕ್ ಲಾಕ್ ಇರುತ್ತೆ ಮತ್ತು ಯೂಸ್ ಪಿನ್ ಅಂತ ಇರುತ್ತೆ. ನಾವು ಬಯೋಮೆಟ್ರಿಕ್ ಲಾಕ್ ಇಟ್ಟಿರೋದ್ರಿಂದ ಬಯೋಮೆಟ್ರಿಕ್ ಮುಖಾಂತರ ಓಪನ್ ಮಾಡುತ್ತೀನಿ. ನೀವು ಮೊಬೈಲ್ಗೆ ಯಾವುದು ಲಾಕ್ ಇಟ್ಟಿರ್ತೀರ ಅದೇ ಕೂಡ ನೀವು ಯೂಸ್ ಮಾಡಬಹುದು. ಸ್ಕ್ರೀನ್ ಲಾಕು, ಬಯೋಮೆಟ್ರಿಕ್ ಲಾಕ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜಲ್ಲಿ ನೀವು ಆ್ಯಡ್ ಅ ಪ್ರೊಫೈಲ್ ಅಂತಿದೆ ಅಲ್ವಾ, ನೀವು ಅಲ್ಲಿ ಎಷ್ಟು ಜನ ಬೇಕಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕಾದ್ರೆ ಇನ್ನೊಬ್ಬರು ಆ್ಯಡ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿ. ಆ್ಯಡ್ ಪ್ರೊಫೈಲಲ್ಲಿ 2 ಸ್ಟೆಪ್ ಇದೆ. ಒಂದು ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ ಹಾಕಿದ ನಂತರ ಫೇಸ್ ಅಥೆಂಟಿಕೇಷನ್ ಕೇಳುತ್ತೆ, ನಿಮ್ಮ ಫೋಟೋ ಸ್ಕ್ಯಾನ್ ಮಾಡ್ಕೋಬೇಕು. ಎಂಟರ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ನಂಬರ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಕನ್ಫರ್ಮ್ ಆಧಾರ್ ನಂಬರ್ ಅಂತ ಕೊಡಿ. ಆಧಾರ್ ನಂಬರ್ ಫೇಸ್ ಅಥೆಂಟಿಕೇಷನ್ಗೆ ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ಬಯೋಮೆಟ್ರಿಕ್ ಲಾಕ್ ಅಂತಿದೆ ಅಲ್ವಾ, ಬಯೋಮೆಟ್ರಿಕ್ ಲಾಕ್ ಯಾಕೆ ಇಡಬೇಕಂತಂದರೆ ಒಂದು ವೇಳೆ ನಿಮಗೆ ಡಿಜಿಟಲ್ ಫ್ರಾಡ್ ಆಗುತ್ತೆ, ಬ್ಯಾಂಕಿಂದ ಅಮೌಂಟ್ ಹೋಗಿದೆ ಅಂತೇಳಿ, ಹಾಗಾಗಿ ನೀವು ಬಯೋಮೆಟ್ರಿಕ್ ಲಾಕ್ ಇಟ್ಕೊಂಡ್ರೆ ನೀವು ಸೇಫ್ ಆಗಿರುತ್ತೆ. ನಿಮ್ಮ ಆಧಾರ್ ಆಯಿತು, ನಿಮ್ಮದು ಬ್ಯಾಂಕ್ ಮಾಹಿತಿ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಅನ್ಲಾಕ್ ಬಯೋಮೆಟ್ರಿಕ್ ಫಾರ್ 10 ಮಿನಿಟ್ಸ್ ಅಂತಿದೆ. ಈ ರೀತಿ ನಿಮಗೆ ಅನ್ಲಾಕ್ ಆಗಿರುತ್ತೆ. 10 ಮಿನಿಟ್ಸ್ ಆದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಅದು ಲಾಕ್ ಆಗಿಬಿಡುತ್ತೆ. ಇಲ್ಲಿ ಹೋಮ್ ಪೇಜಲ್ಲಿ ಹೋಮ್ ಪೇಜ್ ಇದು. ಇಲ್ಲಿ ಸೆಕ್ಯೂರಿಟಿ ಅಂತಿದೆ, ಬಯೋಮೆಟ್ರಿಕ್ಗೆ 10 ಮಿನಿಟ್ಸ್ ಇದೆ. ಆ್ಯಪ್ ಸೆಕ್ಯೂರಿಟಿ ಇಟ್ಕೋಬೋದು. ನಾನು ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಮಾಡೋ ಮುಂಚೆ ನಿಮಗೆ ತೋರಿಸಿದ್ದೆ ಪಿನ್ನು ಮತ್ತು ಬಯೋಮೆಟ್ರಿಕ್ ಅಂತೇಳಿ. ಇದನ್ನು ನೀವು ಲಾಕ್ ಮಾಡ್ಕೋಬೋದು. ವರ್ಚುವಲ್ ID ಆ್ಯಂಡ್ ಆಧಾರ್ ಲಾಕ್ ಕೂಡ ಮಾಡ್ಕೋಬೋದು. ನೀವು ಆಧಾರ್ ಲಾಕ್ ಮಾಡೋದ್ರಿಂದ
ನಿಮಗೆ ಎಲ್ಲೇ ಯಾರಾದರೂ ನೀವು ಜೆರಾಕ್ಸ್ ಅಂಗಡಿಯಲ್ಲಿ ನೀವು ಏನಾದರೂ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಂಡ್ರೆ ಡೂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ಏನಾದರೂ ಡೂಪ್ಲಿಕೇಶನ್ ಮೊಬೈಲ್ ನಂಬರು ಮತ್ತು ಫ್ರಾಡ್ ಮಾಡ್ತಿರ್ತಾರೆ. ಅಂಥದನ್ನ ನೀವು ತಪ್ಪಿಸಬಹುದು ಇದು ಲಾಕ್ ಮಾಡಿಕೊಂಡ್ರೆ. ಆಧಾರ್ ಲಾಕ್ ಅಂತ ಇದೆಯಲ್ಲ, ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ UID ನಂಬರ್ ಬರುತ್ತೆ, ಲಾಕ್ ಮಾಡ್ಕೋಬೋದು. ಆಧಾರ್ನ ಯಾವುದ್ಯಾವುದಕ್ಕೂ ಉಪಯೋಗಿಸಿದೆ ಅಂತ ಕೂಡ ನೀವು ನೋಡ್ಕೋಬೋದು. ಅದೇ ರೀತಿಯಾಗಿ ಸರ್ವಿಸಲ್ಲಿ ನಿಮಗೆ 3 ಟೈಪ್ ಸರ್ವಿಸ್ ಇದ್ದಾವೆ, 4 ಟೈಪು. ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ ಮುಖಾಂತರ, ಹಾಗೂ ನಿಮ್ಮದು ಆಧಾರ್ ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೋದಿದ್ರೆ ನೀವು ಆಧಾರ್ ಸೆಂಟ್ರಿಗೆ ಹೋದ ಅವಶ್ಯಕತೆ ಇರೋದಿಲ್ಲ. ನೀವು ಇಲ್ಲೇ ಮನೆಯಲ್ಲೇ ಕುಂತ್ಕೊಂಡು ಅಪ್ಲಿಕೇಶನ್ ಮೊಬೈಲಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಇಮೇಲ್ ID ಅಪ್ಡೇಟ್ ಮಾಡ್ಕೋಬೋದು. ಅದು ಇಮೇಲ್ ID ಫ್ರೀ ಆಗಿರುತ್ತೆ. ಮಿಕ್ಕಿದ್ದಕ್ಕೆ ಮೊಬೈಲ್ ನಂಬರ್ ಆಧಾರ್ ಅಪ್ಡೇಟ್ಗೆ 75 ರೂಪಾಯಿ ಇರುತ್ತೆ. ಅದು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅಂತೇಳಿ ತಿಳಿಸ್ತಿದ್ದೀನಿ. ಒಂದು ವೇಳೆ ನೀವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಂತಂದರೆ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 15 ಡೇಸ್ ಪ್ರೊಸೆಸಿಂಗ್ ಟೈಮ್ ಇರುತ್ತೆ, 75 ರೂಪಾಯಿ ಪ್ರೊಸೆಸಿಂಗ್ ಫೀ ಇರುತ್ತೆ. ಇದರಲ್ಲಿ 3 ಸ್ಟೆಪ್ ಇದೆ. 5 ನಿಮಿಷ ನಿಮಗೆ ಟೈಮ್ ಇರುತ್ತೆ, 5 ನಿಮಿಷದಲ್ಲಿ ಮಾಡ್ಕೋಬೋದು. ಒಂದು ವೆರಿಫೈ ನ್ಯೂ ಮೊಬೈಲ್ ವಿತ್ OTP, ಫೇಸ್ ಅಥೆಂಟಿಕೇಷನ್, ಮೇಕ್ ಅ ಪೇಮೆಂಟ್. ನೀವು ಇಲ್ಲಿ ಕಂಟಿನ್ಯೂ ಟು ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಆದ ನಂತರ ನಿಮಗೆ OTP ಹೋಗುತ್ತೆ. OTP ಎಂಟ್ರಿ ಮಾಡಿದ ನಂತರ ನಿಮಗೆ ಫೇಸ್ ಅಥೆಂಟಿಕೇಷನ್ ಓಪನ್ ಆಗುತ್ತೆ. ಫೇಸ್ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಆದ ನಂತರ ಮೇಕ್ ಅ ಪೇಮೆಂಟ್ 75 ರೂಪಾಯಿ ನೀವು ಪೇಮೆಂಟ್ ಮಾಡ್ಕೋಬೋದು. ಅದನ್ನು ಓಪನ್ ಮಾಡಿದ್ರಿಂದ ಬ್ಯಾಕ್ ಬಂದಿರೋದು ಇನ್ನು ಡ್ರಾಪಲ್ಲಿದೆ. ಅದನ್ನ ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಅಂತ ತಿಳಿಸ್ತಿದ್ದೀನಿ. ಒಂದು ವೇಳೆ ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಇದನ್ನು ಡಿಲೀಟ್ ಮಾಡ್ಕೋಬೋದು. ಈಗ ಅಡ್ರೆಸ್ ಯಾವ ರೀತಿಯಾಗಿ ಸೇಮ್ ನಿಮಗೆ ಇಲ್ಲಿ ಅಡ್ರೆಸ್ ನೀವು ಮೈ ಡಾಕ್ಯುಮೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಕಾರ್ಡ್ ಅಂತ ಇದೆ. 2 ರೀತಿಯಾಗಿ ಅಪ್ಡೇಟ್ ಮಾಡ್ಕೋಬೋದು. ಯೂಸಿಂಗ್ ದ ಅಪ್ಡೇಟ್ ಯುವರ್ ಅಡ್ರೆಸ್ ಯೂಸಿಂಗ್ ಅಂದರೆ ನಿಮ್ಮದು ಏನಾದರೂ ನೀವು ಚೇಂಜಸ್ ಮಾಡಬೇಕಂತ ಇದ್ದರೆ ಡಾಕ್ಯುಮೆಂಟ್ ಮುಖಾಂತರ, ಇಲ್ಲ ಫ್ಯಾಮಿಲಿ ಮೆಂಬರ್ಸು ಗಂಡ ಹೆಂಡತಿ ಮಕ್ಕಳದು ಏನಾದರೂ ನಿಮ್ದು ಇತ್ತಂದರೆ ಇವ್ರದ್ದೇ ನಾವು ನಮ್ಮ ಆಧಾರ್ ಅಡ್ರೆಸ್ನ ಅವ್ರ ಮಕ್ಕಳ ಆಧಾರು ಮತ್ತು ಹೆಂಡತಿ ಆಧಾರನ ನೀವು ಅಡ್ರೆಸ್ನ ನಿಮ್ಮದೇ ಆಧಾರಕ್ಕೆ ನೀವು ಅಪ್ಡೇಟ್ ಮಾಡ್ಕೋಬೋದು. ಈಗ ಡಾಕ್ಯುಮೆಂಟ್ ಮುಖಾಂತರ ಏನಾದರೂ ನಿಮ್ಮದು ಚೇಂಜಸ್ ಮಾಡ್ತು ಅಂತಂದರೆ ಇಲ್ಲಿ 15 ಡೇಸ್ ಪ್ರೊಸೆಸಿಂಗ್ ಟೈಮು, 75 ರೂಪಾಯಿ ಪ್ರೊಸೆಸಿಂಗ್ ಫೀ ಇರುತ್ತೆ. ಇಲ್ಲಿ 4 ಸ್ಟೆಪ್ ಆಗಿ ವೆರಿಫಿಕೇಷನ್ ಆಗುತ್ತೆ. ಒಂದು ಸೆಲೆಕ್ಟ್ ಆ್ಯಂಡ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತಿದೆ. ವೆರಿಫೈ ನ್ಯೂ ಡೀಟೇಲ್ಸು ವೆರಿಫೈ ಆಗುತ್ತೆ. ಅದಾದ ನಂತರ ಫೇಸ್ ಅಥೆಂಟಿಕೇಷನ್ ಓಪನ್ ಆಗುತ್ತೆ. ಮೇಕ್ ಅ ಪೇಮೆಂಟು 4 ಸ್ಟೆಪ್ ಇದೆ. ಈಗ ಕಂಟಿನ್ಯೂ ಟು ಅಪ್ಡೇಟ್ ಆಧಾರ್ ಅಂತಿದೆ. ಇಲ್ಲಿ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಪ್ರಿಫರ್ ಡಾಕ್ಯುಮೆಂಟ್ ಅಂತಿದೆ. ಇಲ್ಲಿ ನಿಮಗೆ ವೋಟರ್ ಐಡೆಂಟಿ ಕಾರ್ಡ್, ಈ ವೋಟರ್ ID, ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ MP, MLA, MLC, ಮುನ್ಸಿಪಲ್ ಕೌನ್ಸಿಲರ್, ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ ಗೆಜೆಟೆಡ್ ಆಫೀಸರ್ ಗ್ರೂಪ್ A, EPF ಆಫೀಸರ್. ರೇಷನ್ ಕಾರ್ಡ್ ಕೂಡ ನೀವು ಅಡ್ರೆಸ್ಗೆ ನೀವು ಚೇಂಜ್ ಮಾಡ್ಕೋಬೋದು. ಗೆಜೆಟೆಡ್ ಆಫೀಸರ್ ಕಡೆಯಿಂದ, ತಹಸೀಲ್ದಾರ್ ಕಡೆಯಿಂದ ನೀವು ಗ್ರೂಪ್ B ಅಲ್ಲಿ ಕೂಡ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮಗೆ ಯಾವುದು ಗ್ಯಾಸ್ ಕನೆಕ್ಷನ್ ಕೂಡ ಇದೆ. ನಾಟ್ ಓಲ್ಡರ್ ದೆನ್ 3 ಮಂತ್ಸ್ ಅಂತ ರೀಸೆಂಟ್ ಆಗಿರೋದು ನೀವು ತೊಗೋಬೇಕು. SC ST OBC ಸರ್ಟಿಫಿಕೇಟ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಬಾರ್ ಸ್ಟೇಟ್ ಗೌರ್ಮೆಂಟು, ಅದರ ಮುಖಾಂತರ ನೀವು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮಗೆ ಯಾವುದು ಆಯ್ಕೆ ಆಗುತ್ತೆ, ನಿಮ್ಮ ಹತ್ರ ಯಾವುದು ಡಾಕ್ಯುಮೆಂಟ್ ಇದೆ ಅದನ್ನು ನೀವು ಆಯ್ಕೆ ಮಾಡಿಕೊಂಡು, ವಾಟರ್ ಬಿಲ್ ಕೂಡ ಇದೆ, ಓಲ್ಡರ್ ನಾಟ್ ದೆನ್ 3 ಮಂತ್ಸ್ ಅಂತಿದೆ, ಕಿಸಾನ್ ಫೋಟೋ ಪಾಸ್ಬುಕ್ ಅಂತಿದೆ, ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಅದನ್ನ ಅಪ್ಡೇಟ್ ಮಾಡಿ ನೀವು ಇದು ಮಾಡ್ಕೋಬೋದು. ಒಂದು ವೇಳೆ ಉದಾಹರಣೆಯಾಗಿ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ವೋಟರ್ ID, ನಿಮಗೆ ಅಂಡರ್ಸ್ಟ್ಯಾಂಡಿಗೆ ಪರ್ಮಿಷನ್ ಕೇಳುತ್ತೆ.
ಕಂಟಿನ್ಯೂ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂದಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಡೈರೆಕ್ಟ್ಲಿ ಮತ್ತು ಅದನ್ನ JPG PNG PDF ಲೆಸ್ ದೆನ್ 2 MB ಒಳಗಡೆ ಇರಬೇಕು. ಆಟೋ ಸೇವ್ಡ್ ಟೈಮಿಂಗ್ಸ್ ಕೂಡ ಇದೆ. ಅದು ನೀವು ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಟು ಆ್ಯಡ್ ನ್ಯೂ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದ ನಂತರ ಅಲ್ಲಿ ಸಕ್ಸಸ್ಫುಲ್ ಆದ ನಂತರ ಫೇಸ್ ಅಥೆಂಟಿಕೇಷನ್ ಓಪನ್ ಆಗುತ್ತೆ. ಫೇಸ್ ಅಥೆಂಟಿಕೇಷನ್ ಓಪನ್ ಆದ ನಂತರ ಅಲ್ಲಿ ಸಕ್ಸಸ್ಫುಲ್ ಆಯ್ತು ಅಂದರೆ ನಿಮಗೆ ಪೇಮೆಂಟ್ ಹೋಗುತ್ತೆ. ಇಲ್ಲಿ ನಿಮಗೆ ಇನ್ ಡ್ರಾಪ್ ಅಂತ ಇದೆ, ಅಂದರೆ ನೀವು ಯಾವ ರೀತಿ ಅಪ್ಡೇಟ್ ಮಾಡಿಲ್ಲ ಅಂತೇಳಿ ಇದೆ. ಅದನ್ನು ನೀವು ಕಂಪ್ಲೀಟಾಗಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಅಡ್ರೆಸ್ಸು ಅಪ್ಡೇಟ್ ಆಗುತ್ತೆ. 15 ಡೇಸಲ್ಲಿ ನಿಮಗೆ ಹೊಸ ಅಡ್ರೆಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಇಮೇಲ್ ಐ ಡಿ 31/12/2026 ಫ್ರೀ ಇರುತ್ತೆ. ನಂತರ ನಿಮಗೆ ಪ್ರೊಸೆಸಿಂಗ್ ಫೀ ಮತ್ತು 15 ಡೇಸ್ ಪ್ರೊಸೆಸಿಂಗ್ ಟೈಮಿಂಗು 15 ಡೇಸ್ ಇದೆ. ಪ್ರೊಸೆಸಿಂಗ್ ಫೀ ಇವಾಗ 0 ಇದೆ. ನೀವು ನಂತರ 2027ಕ್ಕೆ ನೀವು ಏನಾದರೂ ಅಪ್ಡೇಟ್ ಮಾಡ್ತು ಅಂದರೆ ಪ್ರೊಸೆಸಿಂಗ್ ಫೀ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ 2 ಸ್ಟೆಪ್ ಆಗಿ ನೀವು ಇಮೇಲ್ ಐ ಡಿ ವೆರಿಫಿಕೇಷನ್ ಆಗುತ್ತೆ. ವೆರಿಫೈ ನೀವು ಇಮೇಲ್ ವಿತ್ OTP. ನೀವು ಯಾವುದು ಇಮೇಲ್ ಐ ಡಿ ಹಾಕ್ತಾರಲ್ವ ಆ ಇಮೇಲ್ ಐ ಡಿಗೆ ನಿಮಗೆ OTP ಹೋಗುತ್ತೆ. OTP ಎಂಟ್ರಿ ಆದ ನಂತರ ನಿಮಗೆ ಫೇಸ್ ಅಥೆಂಟಿಕೇಷನ್ ಕಡ್ಡಾಯವಾಗಿ ಎಲ್ಲದಕ್ಕೂ ನಿಮಗೆ ಫೇಸ್ ಅಥೆಂಟಿಕೇಷನ್ ಇದೆ. ಫೇಸ್ ಅಥೆಂಟಿಕೇಷನ್ ಮುಖಾಂತರ ಕಂಟಿನ್ಯೂ ಟು ಅಪ್ಡೇಟ್ ಇಮೇಲ್ ಐ ಡಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಆಗುತ್ತೆ. ಈ ರೀತಿಯಾಗಿ ನೀವು ಇಮೇಲ್ ಐ ಡಿ ಹಾಕಬೇಕು. ಇಮೇಲ್ ಐ ಡಿಗೆ ನೀವು ಯಾವುದು ಯೂಸ್ ಮಾಡ್ತಿದ್ರೆ ಆ ಇಮೇಲ್ ಐ ಡಿಗೆ OTP ಹೋಗುತ್ತೆ. OTP ಹೋದ್ರೆ ಎಂಟ್ರಿ ಆದ ನಂತರ ಸೆಂಟ್ OTP ವೆರಿಫೈ ಆದ ನಂತರ ನಿಮಗೆ ಅಪ್ಡೇಟ್ ಆಗುತ್ತೆ. ಇದು ಕೂಡ ನಿಮಗೆ ಯಾವೆಲ್ಲ ಡ್ರಾಫ್ಟಲ್ಲಿ ಇದೆ ಅಂತೇಳಿ ನೀವು ನೋಡ್ಕೋಬೋದು. ಅದನ್ನ ಒಂದು ವೇಳೆ ನೀವು ಡಿಲೀಟ್ ಮಾಡ್ಕೋಬೋದು. ಪೇಮೆಂಟ್ ಮಾಡಿದರೆ ನಿಮಗೆ ಸ್ಲಿಪ್ ಬರುತ್ತೆ, ನಿಮಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ಪು. ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ, ಅಡ್ರೆಸ್ ಅಪ್ಡೇಟ್ ಮಾಡಿದರೆ ಅಡ್ರೆಸ್ ಅಂತ ಬರುತ್ತೆ, ಫೋನ್ ನಂಬರ್ ಅಪ್ಡೇಟ್ ಮಾಡಿದರೆ ಫೋನ್ ನಂಬರ್ ಅಂತ ಬರುತ್ತೆ. ಈ ರೀತಿಯಾಗಿ ಮೊಬೈಲ್ನಲ್ಲಿ ನೀವು ಆಧಾರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಯಾವೆಲ್ಲ ಸರ್ವಿಸ್ನ ನೀವು ಆಯ್ಕೆ ಮಾಡಿಕೊಂಡು ಅಡ್ರೆಸ್ಸು, ಫೋನ್ ನಂಬರು ಮತ್ತು ಇಮೇಲ್ ಐ ಡಿ ಚೇಂಜ್ ಮಾಡ್ಬೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.